ಪರಿಶುದ್ಧನೇ ಸ್ವಾಮಿ, ನೀತಿವಂತನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕರು ಕಾದು ನಮ್ಮ ದೇವರೇ, ಈ ಹಾಡಿನ ಮುಖಾಂತರ ನಿಮ್ಮ ನಾಮ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಂತರ ಸ್ವಾಮಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ವಾಕ್ಯವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನವಾಗಿದೆ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು, ಹಾಲೆಲೂಯ, ಪೇತ್ರ ಯೋಹಾನರು ಮಧ್ಯಾಹ್ನ 3 ಗಂಟೆಗೆ ದೇವಾಲಯಕ್ಕೆ ಹೋಗುತ್ತಾ ಇದ್ರು ಅಂತ ವಾಕ್ಯ ವಚನ ತೋರಿಸ್ತಾ ಇದೆ. ಇದ್ರ ಕೆಳಗಡೆ ನಾವು ಧ್ಯಾನ ಮಾಡುವಾಗ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು, ಹಾಲೆಲೂಯ, ಆತನು ತಾಯಿ ಹೊಟ್ಟೆಯಿಂದ ಹೊರಗಡೆ ಬರಬೇಕಾದ್ರೆ ಹುಟ್ಟು ಕುಂಟನಾಗಿದ್ದ. ಇಲ್ಲಿ ಬಂದ ಮೇಲೆ ಆತನಿಗೆ ಕಾಲು ಹೋಗ್ಲಿಲ್ಲ ಪ್ರಿಯರೇ. ಅವನು ಹುಟ್ಟು ಕುಂಟನಾಗಿದ್ದ ಅಂತ ಸತ್ಯವೇದದಲ್ಲಿ ದೇವರು ತಾನೇ ಬರೆದಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ ನಮಗೆ. ಹಾಲೆಲೂಯ. ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಆತನನ್ನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ದಿನಾಲು ಕೂರಿಸ್ತಾ ಇದ್ರು. ಹಾಲೆಲೂಯ. ಅವನು ಭಿಕ್ಷಾ ಬೇಡಕ್ಕೆ ಯಾರೋ ಹೊತ್ತುಕೊಂಡು ಬಂದು ಅವನು ಭಿಕ್ಷಾ ಬೇಡಲಿಕ್ಕೆ ಕೂರಿಸ್ಬಿಟ್ಟು ಹೋಗ್ತಾ ಇದ್ರಂತೆ ಸುಂದರ ದೇವಾಲಯದ ದ್ವಾರದ ಬಳಿಗೆ. ಆತನ ಏನಾಗಿದ್ದ? ಹುಟ್ಟು ಕುಂಟನಾಗಿದ್ದ. ಆತನಿಗೆ ಬೇಕಾಗಿದ್ದೇನು? ದುಡಿಮೆ ಮಾಡ್ಲಿಕ್ಕೆ ಆತನಿಗೆ ಎದ್ದು ನಡೆದಾಡಕ್ಕೆ ಶಕ್ತಿ ಇಲ್ಲ. ಆತನಿಗೆ ಬೇರೆ ಮಾರ್ಗವೇ ಇಲ್ಲ. ಹಾಲೆಲೂಯ. ಆತನು ಜನರಿಂದ ಏನಾದ್ರೂ ಸಿಗುತ್ತದೋ, ಹಾಲೆಲೂಯ, ಜನರಿಂದ ಭಿಕ್ಷೆ ಬೇಡುವಾಗ ಅವರು ಚಿಲ್ಲರೆ ಕಾಸು ಕೊಡ್ತಾರೋ, ಇಲ್ಲ ನೋಟನ್ನ ಕೊಡ್ತಾರೋ, ಇಲ್ಲ ಪಾಕೆಟ್ ಅನ್ನ ಓಪನ್ ಮಾಡಿ ಯಾವ ನೋಟು ತೆಗಿತಾರೋ ಎಂಬುದಾಗಿ ಆತನು ನೋಡ್ತಾ ಇದ್ದಾರೆ. ಹಾಗಾಗಿ ಈ ಕೆಳಗೆ ಅವರು ದೇವಾಲಯದ ಒಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು, ಹಾಲೆಲೂಯ, ಯಾರನ್ನ ಕಾಣ್ತಾ ಇದ್ದಾನೆ ಆ ಮನುಷ್ಯ? ಪೇತ್ರ ಯೋಹಾನರು, ಅಂದ್ರೆ ಯೇಸು ಸ್ವಾಮಿ ಶಿಷ್ಯರನ್ನು ಕಾಣ್ತಾ ಇದ್ದಾರೆ ಅವರು. ಆದರೆ ಆತನಿಗೆ ಯೇಸು ಸ್ವಾಮಿ ಶಿಷ್ಯಂದಿರುತ್ತ ಅವನಿಗೆ ಗೊತ್ತಿಲ್ಲ. ಸಾಧಾರಣವಾಗಿ ಜನರಂತೆ ಹೋಗುವ ಜನರನ್ನು ಕಂಡು ನಾವು ಕೇಳುವ ರೀತಿನೇ ಆತನು ಕೇಳುತ್ತಾ ಇದ್ದಾನೆ. ಆದರೆ ಈ ಕಾಲಘಟ್ಟದಲ್ಲಿ ದೇವರ ವಾಕ್ಯನ್ನ ಸಾರುವಂತ ಅಭಿಷಕ್ತರು ರಸ್ತೆಯಲ್ಲಿ ಹೋಗುವಾಗ ಜನರು ಕಂಡಿಡಿಯಕ್ಕೆ ಆಗುವುದಿಲ್ಲ ಪ್ರಿಯರೇ. ಯಾಕಂತಂದ್ರೆ ಅವರು ದೇವರಿಗಾಗಿ ಪ್ರತಿಷ್ಠೆ ಆದ ಜನಾಂಗಗಳು. ಈ ಜನಗಳಿಗೆ ಗೊತ್ತಿರೋದಿಲ್ಲ. ಯಾವಾಗ ದೇವರನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೋ, ಅಬ್ಬಾ ಇವರು ಇಂಥ ಅಭಿಷಕ್ತರ, ಇವರು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದ, ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಜೀವ ಬರ್ತದ, ರೋಗಿಗಳು ಗುಣವಾಗುತ್ತಾರ. ಹಲ್ಲೆಲೂಯ. ಇದು ಯಾರಿಗೆ ಕೊಟ್ಟಿದೆ? ಇದು ಯಾರು ಯೇಸು ಸ್ವಾಮಿ ಹೆಸರಿನಲ್ಲಿ ಸೇವೆ ಮಾಡಿಕೊಂಡು ಅನೇಕ ಜನಗಳ ಮಧ್ಯದಲ್ಲಿ ಅವರು ವಾಸ ಮಾಡಿಕೊಂಡು ಅವರಿಗಾಗಿ ಈ ಲೋಕದಲ್ಲಿ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವರಿಗೆ ಕೊಟ್ಟಿರೋ ತಲಂತ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಸಾಧಾರಣವಾಗಿ ಸೇವೆ ನಾವು ಹಾಗೆಲ್ಲ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಎಲ್ಲರೂ ನೋಡುವಾಗ ಸಾಧಾರಣ ಮನುಷ್ಯರಂತೆ ಇರ್ತಾರೆ. ನಮಗೆ ವಿಶೇಷವಾದ ಏನು ವಸ್ತ್ರಗಳು ಇರುವುದಿಲ್ಲ ಪ್ರಿಯರೇ. ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಹೋದಾಗ ಇವರು ಯಾರು ಎಂಬುದಾಗಿ ಯಾರಿಗೂ ತಿಳಿಯದು. ಆದರೆ ವಿಶೇಷವಾದ ಕೃಪೆ ಅವರ ಮೇಲೆ ದೇವರು ಇಟ್ಟಿರುತ್ತಾರೆ. ಈಗ ಮೋಶೆ ನೋಡ್ರಿ, ಈ ಮೋಶೆ ಐಗುಪ್ತ ದೇಶಕ್ಕೆ ಹೋಗುವಾಗ ದೇವರು ಆತನಿಗೆ ನೀನು ಹೋಗು, ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ ಆ ಜನಗಳ ಮಧ್ಯದಲ್ಲಿ ಆತನು ಹೋಗುವಾಗ ಅವನ ವಿಶೇಷತೆ ಗೊತ್ತಾಗ್ತದ? ಇಲ್ಲ. ಅವನು ಮಹತ್ ಕಾರ್ಯಗಳನ್ನು ಮಾಡುವಾಗ ಗೊತ್ತಾಗ್ತದೆ. ಹಲ್ಲೆಲೂಯ. ದೇವರು ನನ್ನ ಸಂಗಡ ಇದ್ದಾರೆ. ಮೋಶೆ, ನೀನು ಆ ಕೋಲನ್ನು ಚಾಚು, 7 ದಿವಸ ಆ ಕೆರೆ ಹೊಳೆಯನ್ನ ನಾನು ರಕ್ತವಾಗಿ ಮಾರ್ಪಡಿಸ್ತೇನೆ. ಹಲ್ಲೆಲೂಯ. 7 days. ಹಲ್ಲೆಲೂಯ. 7 ದಿವಸ ಆ ನೀರು ರಕ್ತವಾಗಿ ಮಾರ್ಪಡುವುದಿಲ್ಲ. ಅದೇ ರೀತಿಯಾಗಿ ಬಂಡೆಯನ್ನ ಒಡೆದು ಆ ಇಸ್ರಾಯೇಲ್ ಜನರಿಗೆ ನೀರು ಕೊಟ್ಟರು. ಇದೆಲ್ಲ ಯಾರು ಮಾಡ್ತಾ ಇರೋದು? ಯೇಸು ಸ್ವಾಮಿ ಹೆಸರಿನಲ್ಲಿ, ತಂದೆಯಾದ ದೇವರ ಹೆಸರಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇವನು ಹೊಡಿತಾನ ಬಂಡೆ ಮೇಲೆ, ಆ ಬಂಡೆಯ ಮೇಲೆ ಕೋಲನ್ನು ಚಾಚಿ ಹೊಡಿ ನೀನು ಮೋಶೆ.
ಅಂತ ಭಯಂಕರವಾದ ಬಂಡೆ ಮೇಲೆ ಹೊಡೆದ್ರೆ ಆ ಬಂಡೆಯನ್ನ ಒಡೆದು ಒಳಗಡೆಯಿಂದ ನೀರು ಬರ್ತಾ ಇದೆ ಪ್ರಿಯರೇ. ಇಸ್ರಾಯೇಲರಿಗೆ ಕುಡಿಲಿಕ್ಕೆ ನೀರು ಆಯಿತು ಆ ಅರಣ್ಯದೊಳಗೆ. ಹಾಗಾಗಿ ದೇವರಲ್ಲಿ ನಂಬಿಕೆ ಇಟ್ಟಂತ ಜನಾಂಗಗಳಿಗೆ ನಾವು ಸಾಧಾರಣ ಎಂಬುದಾಗಿ ಯಾವತ್ತೂ ಎಣಿಕೆ ಮಾಡಬಾರದು. ಅದಕ್ಕೆ ಆದಿಕಾಂಡದಲ್ಲಿ ಹೇಳ್ತದೆ, ನಿನ್ನನ್ನು ಸನ್ಮಾನಿಸುವವರಿಗೆ ನಾನು ಸನ್ಮಾನಿಸ್ತೇನೆ, ನಿನ್ನ ಗೌರವಿಸುವವರಿಗೂ ನಾನು ಗೌರವಿಸ್ತೇನೆ, ನಿನ್ನನ್ನು ಶಪಿಸುವವರಿಗೆ ನಾನು ಶಪಿಸ್ತೇನೆ. ದೇವರು ಶಪಿಸಿದ್ರೆ ಅದಕ್ಕೆ ಯಾರಿಗೆ ಯಾರು ಶಪಿಸಬಾರದು. ಅದರಲ್ಲೂ ವಿಶೇಷವಾಗಿ ದೇವರನ್ನ ಆದುಕೊಂಡವರಿಗೆ ಯಾವುದೇ ಕಾರಣಕ್ಕೂ ಕನಸಿನಲ್ಲೂ ಸಹ ಆ ರೀತಿಯಾಗಿ ಮಾತನಾಡುವಂತಿದೆ. ಯಾಕಂದ್ರೆ ಅವರಿಗೆ ಸಂಭವಿಸತಕ್ಕಂಥದ್ದು ಆಮೇಲೆ ಅದನ್ನು ನಾವು ಯೋಚನೆ ಮಾಡೋಕ್ಕೂ ಆಗುವುದಿಲ್ಲ. ಹಾಗಾಗಿ ಸರ್ವಶಕ್ತನಾದ ದೇವರ ಹಸ್ತಕ್ಕೆ ನಾವು ಬೀಳುವಾಗ ಮತ್ತೊಬ್ಬರು ವಿಶ್ವಾಸಿಗಳಿಗೂ ತಿಳಿಯದಂಥವರಿಗೂ ಈ ರೀತಿಯಾಗಿ ನಾವು ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಇನ್ನು ನಾವು 3ನೇ ಅಧ್ಯಾಯದ 3ನೇ ವಚನದಲ್ಲಿ ಕೆಳಗೆ ಇದ್ದೀವಿ. ಅದರೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಬೇಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಹಾಲೆಲೂಯಾ! ದೃಷ್ಟಿ ಇಟ್ಟು ನೋಡಿದರು ಇವರಿಬ್ಬರು ಸೇರಿ ಆತನಲ್ಲಿ. ಆಗ ಪೇತ್ರನು ನಮ್ಮನ್ನು ನೋಡು ಅಂದನು. ಅಂದ್ರೆ ಭಿಕ್ಷುಕನಿಗೆ ಹೇಳ್ತಾರೆ ಪೇತ್ರ ಯೋಹಾನರು, ನನ್ನನ್ನು ನಮ್ಮಿಬ್ಬರನ್ನು ದೃಷ್ಟಿ ಇಟ್ಟು ನೋಡು. ಹಾಲೆಲೂಯಾ! ಅಲ್ಲಿ ದೇವರಾತ್ಮನು ಕಾರ್ಯ ಮಾಡ್ತಾ ಇದ್ದಾರೆ. ಆಗ ಅವನು ಅವರಿಂದ ಏನಾದ್ರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆದರೂ ಇನ್ನು ಹೇಳ್ತಾನೆ, ಇವರಿಬ್ಬರಿಂದ ನನಗೆ ಏನಾರ ಕಾಸು ಸಿಗುತ್ತೋ, ಇವತ್ತು ಮಧ್ಯಾಹ್ನ ನನಗೆ ಊಟಕ್ಕಾಗ್ತದೋ, ರಾತ್ರಿ ಊಟಕ್ಕಾಗ್ತದೋ, ಇವ್ರನ್ನ ನೋಡೋಣ. ಆ ಭಿಕ್ಷುಕರು ನೋಡ್ತಾ ಇದ್ದಾನೆ. ಆದರೆ ಅವನು ಯೋಚನೆ ಮಾಡಲಿಲ್ಲ, ನನ್ನ ಕಾಲು ಬರ್ತದೆ, ನಾನು ಎದ್ದು ನಡೆದಾಡ್ತೇನೆ. ಹಾಲೆಲೂಯಾ! ಅವನಿಗೆ ಗೊತ್ತಾಗ್ತಾ ಇಲ್ಲ ಅದು. ಯಾಕಂದ್ರೆ ಅವನು ಸಾಧಾರಣವಾಗಿ ಲೌಕಿಕವಾದ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಇವರಿಬ್ಬರು ಏನ್ ಹೇಳ್ತಾರೆ, ನನ್ನನ್ನು ದೃಷ್ಟಿ ಇಟ್ಟು ನೋಡು ನೀನು. ನೋಡ್ರಿ, ಪೇತ್ರ ಯೋಹಾನರಿಗೂ ವ್ಯತ್ಯಾಸ, ಆ ಭಿಕ್ಷುಕನಿಗೂ ವ್ಯತ್ಯಾಸ ನೋಡ್ರಿ. ಅವನು ಏನ್ ಮಾಡ್ತಾ ಇದ್ದಾನೆ, ಇವರ ಜೇಬಿನಲ್ಲಿರುವ ಕಾಸನ್ನ ನೋಡ್ತಾ ಇದ್ದಾನೆ. ಆದರೆ ಇವರಿಬ್ಬರು ಇವನ್ನ ಹೇಳ್ತಾರೆ, ದೃಷ್ಟಿ ಇಟ್ಟು ನೀನು ನೋಡು ನನ್ನನ್ನು. ಅಲ್ಲಿಗೆ ದೇವರಾತ್ಮನ ಅವರೊಳಗೆ ಕಾರ್ಯ ಮಾಡಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಲೆಲೂಯಾ! ಆಗ ಪೇತ್ರ ಯೋಹಾನರು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಹಾಲೆಲೂಯಾ! ಈಗ ಭಿಕ್ಷುಕನಿಗೆ ಇವರಿಬ್ಬರು ಹೇಳ್ತಾರೆ, ಬೆಳ್ಳಿ ಬಂಗಾರ ನನ್ನಲ್ಲಿ ನಿನಗೆ ಕೊಡುವುದಕ್ಕಿಲ್ಲ, ಅಂದರೆ ಕಾಸಿಲ್ಲ, ಹಣ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ಆದರೆ ನನ್ನಲ್ಲಿರುವುದನ್ನ ನಿನಗೆ ನಾನು ಕೊಡುತ್ತೇನೆ. ಏನು? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಹಾಲೆಲೂಯಾ! ನೋಡಿ, ನನ್ನಲ್ಲಿ ನಿನಗೆ ಕೊಡುವುದಕ್ಕೆ ಏನೂ ಇಲ್ಲ. ಅಕಸ್ಮಾತ್ ಏನಾದ್ರೂ ಕಾಸು ಹಣ ಇದ್ದರೆ, ನಿನಗೆ ಹಣ ಕೊಟ್ಟು ಬರುತ್ತಿದ್ದರೆ ನಿನಗೆ ಕಾಲು ಬರ್ತಿತ್ತು, ಬರುತ್ತಿರ್ಲಿಲ್ಲ. ಅಲ್ಲಿಗೆ ದೇವರು ಏನ್ ಮಾಡ್ತಾರೆ, ಈತನಿಗೆ ಕಾಲನ್ನ ಕೊಟ್ಟರು. ಯಾರಾಗಿದ್ದ ಅವನು? ಹುಟ್ಟು ಕುಂಠನಾಗಿದ್ದ. ಪ್ರಿಯರೇ, ಹಾಲೆಲೂಯಾ! ಇವತ್ತು ಇದೇ ರೀತಿಯಾಗಿ ಈ ಪೇತ್ರ ಯೋಹಾನರಂತೆ ನಂಬಿಕೊಂಡು ನೀವು ಯಾರಿಗಾದ್ರೂ ಪ್ರಾರ್ಥನೆ ಮಾಡಿದರೆ ಅವರ ಮನೆಯಲ್ಲಿ ಕರ್ತನ ಕಾರ್ಯ ಮಾಡುವಂತವರಾಗಿದ್ದಾರೆ. ಇದು ಸುಮ್ಮನೆ ಅಲ್ಲ ಬರ್ದಿರೋದು. ಇಲ್ಲಿ ಆಕಾಶ ಭೂಮಿ ಅಳೆದು ಹೋಗುವುದು, ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಾಲೆಲೂಯಾ! ಈಗ ನಾವು ಹಾಗೆ ಏನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ವಾಕ್ಯ ವಚನವೇ ಸತ್ಯವಾಗಿದೆ. ಮೋಶಕ್ಕಿಂತ ಹಿಂದೆ ವಾಕ್ಯ ವಚನ ಇರಲಿಲ್ಲ. ಅವ್ರ ಮನಸ್ಸಾಕ್ಷಿ ಕಾಲವಾಗಿತ್ತು, ಇದು ಸರಿ ಇದು ತಪ್ಪು ಎಂಬುದಾಗಿ. ಆದರೆ ಮೋಶೆ ಮುಖಾಂತರ ಗ್ರಂಥವನ್ನು ಸಿಕ್ಕಿದಾಗ ನಮಗೆಲ್ಲ ದೇವರು ನಿಜವಾಗಲೂ ನಾವು ಭಾಗ್ಯವಂತರಾಗಿದ್ದೇವೆ. ಪ್ರಿಯರೇ, ಓದುವಂಥವ್ರು, ತಿಳಿದುಕೊಂಡವರು, ಅದ್ರ ಪ್ರಕಾರ ಜೀವಿಸುವಂಥವ್ರು ಪರಲೋಕ ರಾಜ್ಯ ಸೇರಲಿಕ್ಕೆ ಅವರು ಇವತ್ತುವರೆಗೂ ನಡೀತಾ ಇದ್ದಾರೆ ಎಷ್ಟೋ ಜನ. ಆದರೆ ಬಾಕಿ ಜನರಿಗೆ ಗೊತ್ತಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ಗೊತ್ತಿಲ್ಲದವರಿಗೆ ಗೊತ್ತಿರುವಂತವ್ರು ಹೇಳಿಕೊಡ್ಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ! ಹಾಗಾಗಿ ಇನ್ನು ಕೆಳಗಡೆ ಬಲಗೈಯಲ್ಲಿ ಲಕ್ಷ್ಯವಿಟ್ಟು ನೋಡಿದ್ರು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಕೊಡುವಂತೆ ಏನೂ ಇಲ್ಲ, ಆದರೆ
ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಎದ್ದು ನಡೆದಾಡುವೆಂದು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಳುಗಳು ಬಲ ಬಂತು. ಅವನು ಹಾರಿ ನಿಂತುಕೊಂಡು ನಡೆದಾಡಿದನು. ನಡೆಯುತ್ತಾ ಹಾರಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು. ಹಾಲೆಲೂಯಾ. ಅವನಿಗೆ ಕಾಲು ಬಂದ ತಕ್ಷಣವೇ ಎದ್ದು ನಡೆದಾಡಿದನು, ಕುಣಿದಾಡಿದನು, ದೇವರನ್ನ ಮಹಿಮೆ ಪಡಿಸಿದನು. ಇವರಿಬ್ಬರು ಆ ದೇವಾಲಯಕ್ಕೆ ಹೋಗುವಾಗ ಇವರ ಜೊತೆಯಲ್ಲಿ ಆತನು ಹೋದನು. ಹಾಲೆಲೂಯಾ. ಇವತ್ತೆಷ್ಟೋ ಹಾಸ್ಪಿಟಲ್ಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಆ ರೋಗದಲ್ಲಿ ಇರುವಂತವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ, ದುಃಖದಲ್ಲಿ ಇರುವಂತವರಿಗೆ, ಕಷ್ಟದಲ್ಲಿ ಇರುವಂತವರಿಗೆ, ದೇವರನ್ನ ಪರಿಚಯ ಇಲ್ಲದಂತವರಿಗೆ ಈ ರೀತಿಯಾಗಿ ಬಿಡುಗಡೆ ಮಾಡಿ ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಹೆಚ್ಚಾಗಿ ನಾವು ದೇವರಲ್ಲಿ ಆದ್ಕೊಂಡು ಬಲದಲ್ಲಿ ಬೆಳಿಬೇಕಾಗಿದೆ. ಹಾಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಕಣ್ಣುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ಕೊಟ್ಟಂತ ಸಂದೇಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರೇ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುವ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ, ಬೇಡಿದ್ದೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.